ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ನಟ ದರ್ಶನ್ ರನ್ನ ಉಳಿಯುವಂತೆ ಕೋರ್ಟ್ ಆದೇಶ ಬಂದಿದೆ. ಬಳ್ಳಾರಿ ಜೈಲು ಶಿಫ್ಟ್ಗೆ ಕೋರ್ಟ್ ನಿರಾಕರಿಸಿದೆ. ದರ್ಶನ್ ಮನವಿಯನ್ನ ಕೋರ್ಟ್ ಪುರಸ್ಕರಿಸಿದ್ದು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಯೋದಕ್ಕೆ ಅವಕಾಶ ಮಾಡಿಕೊಡೋದ್ರ ಜೊತೆಗೆ ಜೈಲು ಮ್ಯಾನ್ಯುಯಲ್ನ ಪ್ರಕಾರವಾಗಿ ಏನ್ ಅವಕಾಶಗಳಿದೆ ಅದನ್ನ ಕೊಡಬೇಕು ಅಂತ ಕೂಡ ಕೋರ್ಟ್ ಹೇಳಿದೆ. ಹಾಗಿದ್ರೆ ಜೈಲಿನ ಅವಕಾಶಗಳು ಏನೇನಿರುತ್ತೆ ಮ್ಯಾನ್ಯುಯಲ್ನಲ್ಲಿ ಅನ್ನೋದನ್ನು ಕೂಡ ನೋಡಬೇಕು. ದರ್ಶನ್ ಮನವಿಯನ್ನೇ ಈಗ ಕೋರ್ಟ್ ಆಲಿಸಿದ್ದು ಅದನ್ನ ಪುರಸ್ಕರಿಸಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಯೋದಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಟ್ಟಿದೆ. ಬಳ್ಳಾರಿ ಜೈಲಿಗೆ ವರ್ಗಾವಣೆ ಬೇಡ ಅನ್ನುವಂತಹ ಮನವಿಯನ್ನ ದರ್ಶನ್ ಪರ ವಕೀಲರು ಇಟ್ಟಿದ್ರು. ಹಲವಾರು ವಾದಗಳನ್ನು ಕೂಡ ಮಂಡಿಸಿದ್ರು. ಯಾಕೆ ದರ್ಶನ್ ರನ್ನ ಇಲ್ಲಿಂದ ಬಳ್ಳಾರಿಗೆ ಶಿಫ್ಟ್ ಮಾಡಬಾರ್ದು ಅನ್ನೋದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ರಿಕ್ವೆಸ್ಟ್ ಮಾಡಿದ್ರು. ಆದ್ರೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಇಲ್ಲ, ಬಳ್ಳಾರಿ ಜೈಲಿಗೆ ಅವ್ರನ್ನ ಶಿಫ್ಟ್ ಮಾಡಬೇಕು. ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅವರಿದ್ದಂತಹ ಸಂದರ್ಭದಲ್ಲಿ ಬಹಳಷ್ಟು ಸವಲತ್ತುಗಳನ್ನ ಬಳಸಿಕೊಂಡಿದ್ದಾರೆ. ಈಗ ಅದರ ದುರ್ಬಳಕೆ ಮತ್ತಾಗಬಹುದು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪಿಸಿದ್ರು. ಸದ್ಯ ಜೈಲು ನಿಯಮದಂತೆಯೇ ದರ್ಶನ್ಗೆ ಸೌಲಭ್ಯವನ್ನ ಕಲ್ಪಿಸೋದಕ್ಕೂ ಕೂಡ ಕೋರ್ಟ್ ಹೇಳಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದಾಸ ಉಳಿತಾರೆ. ಈಗ ಅವರ ಅರ್ಜಿಯನ್ನ ಮಾನ್ಯ ಮಾಡುವಂತಹ ಕೋರ್ಟ್ ಬಳ್ಳಾರಿ ಜೈಲಿನ ಶಿಫ್ಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿರಾಕರಿಸುವ ಮೂಲಕವಾಗಿ ಮತ್ತೆ ಈ ಜೈಲಿನಲ್ಲೇ ಉಳಿಯೋದಕ್ಕೆ ಅವಕಾಶ ಇದೆ. ಆದ್ರೆ ಜೈಲಿನ ನಿಯಮದಂತೆಯೇ ಏನೆಲ್ಲ ಸವಲತ್ತುಗಳಿಗೆ ಅವಕಾಶ ಇರುತ್ತೆ ಅದನ್ನ ಕೊಡಿ ಅಂತ ಹೇಳಿದೆ. ಏನು, ಒಂದು ಲೋಟ, ಒಂದು ತಟ್ಟೆ, ಜಮಖಾನ, ಸಣ್ಣದೊಂದು ಪಿಲ್ಲೋ, ಇದೆಲ್ಲವೂ ಕೂಡ ಜೈಲಿನ ಮ್ಯಾನ್ಯುಯಲ್ನಲ್ಲಿ ಇರ್ತಕ್ಕಂತಹ ಅವಕಾಶಗಳು, ಅದನ್ನ ಕೊಡಿ ಅಂತ. ಇದು ಯಾವುದನ್ನು ಕೂಡ ದರ್ಶನ್ಗೆ ಕೊಟ್ಟೇ ಇಲ್ವಾ ಹಾಗಾದ್ರೆ ಅಂತ ಅಂದ್ರೆ ಅದನ್ನ ಕೊಟ್ಟಿಲ್ಲ, ತನಗೆ ಯಾವ ರೀತಿಯಾಗಿ ನಡೆಸ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ದರ್ಶನ್ ಪರ ವಕೀಲ ಸುನೀಲ್ ಅವರು ವಾದವನ್ನ ಮಾಡ್ತಾ ಇದ್ರು. ಇವತ್ತು ಕೋರ್ಟ್ ಮುಂದೆ ದರ್ಶನ್ ಕೈ ಎತ್ತೋ ಮೂಲಕವಾಗಿ ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ನನಗೆ ಬಹಳ ಹಿಂಸೆ ಆಗ್ತಾ ಇದೆ, ಬಟ್ಟೆ ಸ್ಮೆಲ್ ಬರ್ತಾ ಇದೆ, ಫಂಗಸ್ ಆಗ್ತಿದೆ ಅಂತೆಲ್ಲ ಹೇಳಿದ್ರು. 5 ಜೊತೆ ಬಟ್ಟೆ ವಾಷಿಂಗ್ ಮಾಡ್ಕೊಳ್ಳೋದಕ್ಕೆ ಅದಕ್ಕೆ ಅವಕಾಶ ಇರುತ್ತೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಲೋಟ, ಒಂದು ತಟ್ಟೆ, ಜಮಖಾನ, ಒಂದು ಪಿಲ್ಲೋ, ಒಂದು ಬೆಡ್ಶೀಟ್ ಮತ್ತು ಅವರಿಗೆ ಬಟ್ಟೆಯನ್ನು ವಾಶ್ ಮಾಡ್ಕೊಳ್ಳಿಕ್ಕೆ 5 ಜೊತೆ ಬಟ್ಟೆ ಕೊಟ್ಟಿರ್ತಾರೆ. ಅದನ್ನೇ ವಾಶ್ ಮಾಡ್ಕೊಂಡು ರಿಪೀಟ್ ಅವ್ರು ಯೂಸ್ ಮಾಡಬೇಕಾಗುತ್ತೆ. ಸೊ ಜೈಲು ನಿಯಮದಲ್ಲಿ ಇದಿರೋದು. ಇದಿಷ್ಟನ್ನು ಕೂಡ ದರ್ಶನ್ಗೆ ಕೊಡಿ ಅಂತ ಕೋರ್ಟ್ ಹೇಳಿದೆ. ಬಳ್ಳಾರಿ ಜೈಲಿಗೆ ಹೋಗೋ ಭವಿಷ್ಯ ಏನಿತ್ತು ಅದಕ್ಕೆ ಈಗ ಬ್ರೇಕ್ ಬಿದ್ದಿದೆ. ಅವರು ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳ್ಕೊಳ್ತಾರೆ. ದರ್ಶನ್ ಮನವಿಯನ್ನ ಕೋರ್ಟ್ ಆಲಿಸಿದೆ, ಪುರಸ್ಕರಿಸಿದೆ. ಜೈಲು ನಿಯಮದಂತೆ ಸೌಲಭ್ಯವನ್ನು ಕೊಡಿ ಅಂತ ಹೇಳಿದೆ. ಆದ್ರೆ ಅವರು ಬಹಳಷ್ಟು ಬಿಸಿಲು ಕಾಣ್ತಾ ಇಲ್ಲ, ನನಗೆ ಬಿಸಿಲೇ ನೋಡಿಲ್ಲ, ಬಟ್ಟೆ ಸ್ಮೆಲ್ ಬರ್ತಾ ಇದೆ, ನನಗೆ ಒಂದು ಬಕೆಟ್ ನೀರು ಕೊಡ್ತಾರೆ, ದಿನ ಬಿಟ್ಟು ದಿನ ಸ್ನಾನಕ್ಕೆ ಮಾಡ್ಕೊಡ್ತಾರೆ ಅವಕಾಶ ಅಂತೆಲ್ಲ ಹೇಳಿದ್ರು. ಸೊ ಅದೆಲ್ಲವನ್ನೂ ಕೂಡ ಆಲಿಸಿರುವಂತಹ ಕೋರ್ಟ್ ಜೈಲಿನ ನಿಯಮದಂತೆ ಎಲ್ಲ ಆರೋಪಿಗಳಿಗೆ ಏನ್ ಕೊಡ್ಬೇಕಾಗುತ್ತೆ ಅದನ್ನು ಕೊಡ್ಲಿ ಅಂತ ಹೇಳ್ತಾ ಇದೆ. ಸೊ ಈಗ ಅದರ ಪ್ರಕಾರವಾಗಿಯೇ ನೋಡೋದಾದ್ರೆ ಮತ್ತು ಜೈಲಿನಲ್ಲೇ ವಾಕಿಂಗ್ಗೆ ಅವಕಾಶ ಮಾಡಿಕೊಟ್ಟಿದೆ ಕೋರ್ಟ್. ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ದರ್ಶನ್ ವಾಕಿಂಗ್ ಸಹ ಮಾಡಬಹುದು ಅಂತ ಹೇಳಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಸಕಾರಣ ಇಲ್ಲ ಅನ್ನೋದು ಕೋರ್ಟ್ನ ಅಭಿಪ್ರಾಯವಾಗಿದೆ. ತನ್ನ ಆದೇಶದಲ್ಲಿ ಸಕಾರಣ ಕಾಣಿಸ್ತಿಲ್ಲ ಅಂತ ಕೋರ್ಟ್ ಹೇಳಿದೆ. ಅನುಚಿತ ವರ್ತನೆ ತೋರಿದ್ರೆ ಮಾತ್ರ ಶಿಫ್ಟ್ ಮಾಡಬೇಕಾಗತ್ತೆ. ಆ ರೀತಿಯ ಅನುಚಿತ ವರ್ತನೆ ಇಲ್ಲಿ ನನಗೆ ಕಾಣಿಸ್ತಿಲ್ಲ. ಐಜಿಪಿಗೆ ಅಧಿಕಾರ ಕೊಟ್ಟಿದೆ ನ್ಯಾಯಾಲಯ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲು ಸಕಾರಣ ಕಾಣಿಸ್ತಾ ಇಲ್ಲ ಅಂತ ಹೇಳೋ ಮೂಲಕವಾಗಿ ಅನುಚಿತ ವರ್ತನೆಯನ್ನ ಏನಾದ್ರೂ ಆರೋಪಿ ತೋರಿಸಿದ್ರೆ ಆಗ ಮಾತ್ರ ಶಿಫ್ಟ್ಗೆ ಅವಕಾಶ ಇರುತ್ತೆ ಅಂತ ಹೇಳಿ ಐಜಿಪಿಗೆ ಅಧಿಕಾರವನ್ನ ನ್ಯಾಯಾಲಯ ಕೊಟ್ಟಿದೆ. ಸೊ ಈಗ ದರ್ಶನ್ಗೆ ನ್ಯಾಯಾಲಯದ ಆದೇಶದ ಪ್ರಕಾರವಾಗಿ ಈ ಇಷ್ಟು ಅವಕಾಶಗಳಿರುತ್ತೆ. ವಾಕಿಂಗ್ ಮಾಡಬಹುದು ಮತ್ತು ಅವ್ರಿಗೆ ದಿಂಬು ಬೆಡ್ಶೀಟ್ ಕೊಡಿ ಅಂತ ಕೇಳಿದ್ರು, ಯಾಕಂದ್ರೆ ವಿಪರೀತವಾಗಿ ಚಳಿ ಅಂತ, ಮತ್ತು ಬಟ್ಟೆ ಸಿಗ್ತಿಲ್ಲ ಅಂತ ಹೇಳಿದ್ರು. ಈಗ ಬಟ್ಟೆ 5 ಜೊತೆ ಬಟ್ಟೆ ಕೊಡಿ ಅಂತ ಕೂಡ ಹೇಳಿದೆ. ಜೈಲು ಐಜಿ ವರ್ಗಾವಣೆ ನಿರ್ಧಾರ ಕೈಗೊಳ್ಳಬಹುದು. ಜೈಲಿನ ಐಜಿಗೆ ಅನಿಸಿದ್ರೆ ಇವರು ಅನುಚಿತ ವರ್ತನೆ ತೋರ್ತಾ ಇದ್ದಾರೆ ಮತ್ತು ಉಳಿದ ಆರೋಪಿಗಳ ರೀತಿಯಲ್ಲಿ ಇಲ್ಲ, ವಿಶೇಷ ಡಿಮಾಂಡ್ಸ್ ಗಳನ್ನ ಇಡ್ತಾ ಇದ್ದಾರೆ ಅಂತ ಏನಾದ್ರೂ ಜೈಲಿನ ಐಜಿಗೆ ಅನಿಸಿದ್ರೆ ಅವರು ತಮ್ಮ ನಿರ್ಧಾರವನ್ನ ತೆಗೆದುಕೊಳ್ಬಹುದು. ಅವರನ್ನ ಯಾವ ಜೈಲ್ಗೆ ಶಿಫ್ಟ್ ಮಾಡಬೇಕು, ಯಾವಾಗ ಶಿಫ್ಟ್ ಮಾಡಬೇಕು ಅಂತ. ಆಗ ಏನು ಮತ್ತೆ ಕೋರ್ಟ್ಗೆ ಹೋಗೋ ಅನಿವಾರ್ಯತೆ ಬೀಳೋದಿಲ್ಲ. ಸೊ ಈಗ ಕೋರ್ಟ್ ಹೇಳ್ತಾ ಇದೆ ಬಳ್ಳಾರಿ ಜೈಲಿಗೆ ಕಳಿಸ್ಬೇಕು ಅನ್ನೋ ಸಕಾರಣಗಳು ಕಾಣಿಸ್ತಾ ಇಲ್ಲ. ಆ ರೀತಿಯಾದಂತಹ ಏನಾದ್ರೂ ವರ್ತನೆಗಳು ಕಾಣಿಸಿದ್ರೆ ಆರೋಪಿಯಿಂದಾಗಿ, ಸೊ ಯಾರಿಗಾದ್ರೂ ಕಿರಿಕಿರಿ ಉಂಟಾಗ್ತಾ ಇದ್ರೆ ಇದರಿಂದ ಆಗ ಜೈಲು ಐಜಿ ಅವರನ್ನ ವರ್ಗಾವಣೆ ಮಾಡಬೇಕಾ ಬೇಡವಾ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಅವರಿಗೆ ಅವಕಾಶ ಇದೆ ಅಂತ ಜೈಲಿನ ಐಜಿಗೆ ಸಂಪೂರ್ಣ ಅಧಿಕಾರವನ್ನ ಕೊಟ್ಟಿದೆ ಕೋರ್ಟ್. ಸದ್ಯಕ್ಕಂತೂ ಈ ಆರೋಪಿಯಿಂದ ಯಾವುದೇ ರೀತಿಯ ಅನುಚಿತ ವರ್ತನೆ ಕಾಣಿಸ್ತಾ ಇಲ್ಲ. ಅವರ ಒಂದು ರಿಕ್ವೆಸ್ಟ್ ಏನಿದೆ ಅದರಂತೆ ಈಗ ಅವರಿಗೆ ಅವಕಾಶವನ್ನ ಕಲ್ಪಿಸಿಕೊಡ್ಲಿಕ್ಕೆ ಎಲ್ಲ ಸಾಧ್ಯತೆಗಳು ಇದೆ, ಅದನ್ನ ಮಾಡಿ ಅಂತ ಕೂಡ ಹೇಳಿದೆ. ಜೈಲು ನಿಯಮದಂತೆಯೇ ದರ್ಶನ್ಗೆ ಸೌಲಭ್ಯ ಏನದು, ಒಂದು ಲೋಟ, ಒಂದು ತಟ್ಟೆ, ಜಮಖಾನ, ಬೆಡ್ಶೀಟ್, ದಿಂಬು,
5 ಜೊತೆ ಬಟ್ಟೆ ವಾಷಿಂಗ್ಗೆ ಅವಕಾಶ ಮಾಡಿಕೊಟ್ಟಿದೆ ಕೋರ್ಟ್. 5 ಜೊತೆ ಬಟ್ಟೆ ಅವರು ಬಳಸಬಹುದು, ತೊಳ್ಕೊಂಡು ಅದನ್ನ ಮತ್ತೆ ಅವರು ಉಪಯೋಗ ಮಾಡಬಹುದು. ಮತ್ತು ನಾನು ಜೈಲಿನಿಂದ ಹೊರಗೆ ಬಿಡ್ತಾ ಇಲ್ಲ ನನ್ನನ್ನ, ಬೂಟ್ ಕಾಲ್ನಲ್ಲಿ ಬಂದು ಅಧಿಕಾರಿಗಳು ಅಲ್ಲೆಲ್ಲ ತುಳಿದಾಡ್ತಾರೆ, ಬೆಡ್ಶೀಟ್ ಅಲ್ಲೆಲ್ಲ ಗಲೀಜ್ ಆಗ್ಬಿಟ್ಟಿರುತ್ತೆ, ಅದನ್ನೇ ಒತ್ಕೊಂಡು ಮಲಗಬೇಕು, ಗಬ್ಬು ನಾರುತ್ತೆ ಅಂತೆಲ್ಲ ಹೇಳ್ಕೊಂಡಿದ್ರು. ಆ ಕಾರಣಕ್ಕಾಗಿ ಈ ಅವಕಾಶಗಳು ಏನ್ ಜೈಲ್ನ ಮ್ಯಾನ್ಯುಯಲ್ ಅಲ್ಲಿ ಇದೆ ಅದನ್ನ ಅವರು ಬಳಸ್ಕೊಳ್ಬಹುದು ಅಂತ ಹೇಳಿದೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ರಿಂದ. ನಾಗೇಶ್, ಕೋರ್ಟ್ನ ಆದೇಶದ ಪ್ರಕಾರವಾಗಿ ಗಮನಿಸೋದಾದ್ರೆ ಅವರ ಬಳ್ಳಾರಿ ಜೈಲಿನ ಶಿಫ್ಟ್ ವಿಚಾರದಲ್ಲಿ ದರ್ಶನ್ಗೆ ಒಂದು ಗೆಲುವಾಗಿದೆ ಅಂತ ಹೇಳ್ಬೋದು. ಬಟ್ ಇಲ್ಲಿ ಅವರಿಗೆ ವಿಶೇಷ ಸೌಲಭ್ಯಗಳ ವಿಷಯವಾಗಿ ಯಾವುದೇ ಅವಕಾಶಗಳು ಇಲ್ಲ. ಜೈಲಿನ ಮ್ಯಾನ್ಯುಯಲ್ನಲ್ಲಿ ಏನಿದೆ ಅದನ್ನ ಕೊಡಿ ಅಂತ ಹೇಳ್ತಿದೆ. ಹಾಗಿದ್ರೆ ಇಲ್ಲಿವರೆಗೂ ಜೈಲಿನ ಮ್ಯಾನ್ಯುಯಲ್ನ ಪ್ರಕಾರವಾಗಿ ಇದ್ದಂತಹ ಅವಕಾಶಗಳು ದರ್ಶನ್ಗೆ ತಲುಪೇ ಇಲ್ವಾ? ದಿವ್ಯಾ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂಥ ದರ್ಶನ್ ಅವರನ್ನು ಪರಪ್ಪನ ಅಗ್ರಹಾರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕಂತೇಳಿ ಅರ್ಜಿ ಹಾಕೊಳ್ಳಲಾಗಿತ್ತು. ಆ ಅರ್ಜಿಯ ವಿಚಾರಣೆ ಮಾಡಿದಂಥ ನ್ಯಾಯಾಲಯ ಇವತ್ತು ಅವರಿಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಉಳಿಯಲು ಅವಕಾಶವನ್ನು ಮಾಡಿಕೊಟ್ಟಿರುವಂಥದ್ದು. ಈಗಾಗಲೇ ಈ ಅರ್ಜಿಯ ಬಗ್ಗೆ ವಾದ ಪ್ರತಿವಾದವನ್ನು ಮಾಡಿ ಯಾಕೆ ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಸರ್ಕಾರಿ ಪರ ವಕೀಲರು ಕೂಡ ವಾದ ಮಾಡಿದರು. ಸರ್ಕಾರಿ ಪರ ವಕೀಲರ ವಾದ ಅವರಿಗೆ ಭದ್ರತಾ ದೃಷ್ಟಿಯಿಂದ ಈ ಹಿಂದೆ ಬಳ್ಳಾರಿ ಜೈಲಿನಲ್ಲಿದ್ದರು, ಹಾಗಾಗಿ ಮತ್ತೆ ಅವರಿಗೆ ಬಳ್ಳಾರಿಗೆ ಜೈಲಿಗೆ ಕಳಿಸ್ಬೇಕು ಅನ್ನುವಂಥ ಮನವಿಯನ್ನು ಮಾಡ್ಕೊಂಡಿದ್ರು. ಆದರೆ ದರ್ಶನ್ ಪರ ವಕೀಲರು ಕೂಡ ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ದರ್ಶನ್ ಅವರ ಕೇಸ್ನ ಟ್ರಯಲ್ ನಡೆಯುವಂಥ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ದರ್ಶನ್ ಅವರಿಗೆ ಇಲ್ಲಿ ಕರೆದುಕೊಂಡು ಬರಲಿಕ್ಕೆ ಕಷ್ಟ ಸಾಧ್ಯವಾಗುತ್ತೆ, ಹಾಗಾಗಿ ಅವರನ್ನು ಇಲ್ಲೇ ಇರಿಸಬೇಕು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿದ್ರು. ಹಾಗಾಗಿ ದರ್ಶನ್ ಅವರ ಮನವಿಯನ್ನು ನ್ಯಾಯಾಲಯ ಪುರಸ್ಕರಿಸಿರುವಂಥದ್ದು. ಹಾಗಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲೇ ಇರಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ಯಾಕೆ ಅಂದರೆ ಯಾವೊಬ್ಬ ಆರೋಪಿ ಜೈಲಿನಲ್ಲಿರುವಂಥ ಸಂದರ್ಭದಲ್ಲಿ ಅನುಚಿತವಾಗಿ ವರ್ತನೆ ಮಾಡ್ತಿದ್ದಾನೆ ಅಂತ ಹೇಳಿ ಕಂಡು ಬಂದಾಗ ಮಾತ್ರ ಆ ಆರೋಪಿಯನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಹಾಗಾಗಿ ಅಂಥ ಆರೋಪಿ ಯಾವುದೇ ರೀತಿಯ ಅನುಚಿತ ವರ್ತನೆ ಜೈಲಿನಲ್ಲಿ ಮಾಡಿರುವುದು ಕಂಡು ಬಂದಿಲ್ಲ, ಹಾಗಾಗಿ ಅದೇ ಜೈಲಿನಲ್ಲಿ ಇರಲಿ ಅನ್ನುವಂಥ ಆದೇಶವನ್ನು ಕೋರ್ಟ್ ಕೊಟ್ಟಿರುವಂಥದ್ದು. ಆದರೆ ಯಾವಾಗ ಆತ ಅನುಚಿತ ವರ್ತನೆ ಮತ್ತು ವಿಶೇಷ ಡಿಮಾಂಡ್ಗೆ ಬೇಡಿಕೆ ಇಡ್ತಾನೆ ಅಂಥ ಸಂದರ್ಭದಲ್ಲಿ ಅವನಿಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಜೈಲಿನ ಐಜಿಗೆ ಅಧಿಕಾರವನ್ನು ಕೊಟ್ಟಿರುವಂಥದ್ದು. ಆ ಸಂದರ್ಭದಲ್ಲಿ ಆತನ ಅನುಚಿತ ವರ್ತನೆ ಏನಾದರೂ ಕಂಡು ಬಂದರೆ ಆ ವ್ಯಕ್ತಿಯನ್ನು ಕೂಡಲೇ ಸಂಬಂಧಪಟ್ಟ ಅವರಿಗೆ ಬೇಕಾದಂಥ ಜೈಲಿಗೆ ಶಿಫ್ಟ್ ಮಾಡ್ಕೋಬೋದು ಅನ್ನುವಂಥ ಆದೇಶವನ್ನು ಕೊಟ್ಟಿರುವಂಥದ್ದು. ಅದರ ಜೊತೆಗೆ ಈಗಾಗಲೇ ದರ್ಶನ್ ಅವರು ಜೈಲಿನಲ್ಲಿ ಸಾಕಷ್ಟು ಚಿತ್ರಹಿಂಸೆ ಆಗ್ತಾ ಇದೆ, ನನಗೆ ಚಳಿಗಾಲ ಆಗಿರುವಂಥ ಕಾರಣಕ್ಕಾಗಿ ಸಮರ್ಪಕವಾದ ಬೆಡ್ ಮತ್ತು ಬೆಡ್ಶೀಟ್ಗಳನ್ನು ಜೈಲಧಿಕಾರಿಗಳು ಕೊಡ್ತಿಲ್ಲ ಅನ್ನುವಂಥ ಆರೋಪವನ್ನು ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟ ಅರ್ಜಿಯೂ ಕೂಡ ಹಾಕಲಾಗಿತ್ತು. ವಿಚಾರಣೆ ಮಾಡಿದಂಥ ನ್ಯಾಯಾಲಯ ಈಗ ಆರಂಭದಲ್ಲಿ ಜೈಲಿನ ಮ್ಯಾನ್ಯುಯಲ್ನಂತೆ ಎಲ್ಲ ಆರೋಪಿಗಳಿಗೆ ಏನೆಲ್ಲ ಅವಕಾಶವನ್ನು ಕೊಡಲಾಗುತ್ತೋ ಆ ಎಲ್ಲ ಅವಕಾಶಗಳನ್ನು ಕೂಡ